ಕರ್ಮ ನಿವಾರಣೆಯಾದಾಗ ಮಾತ್ರ ನಮಗೆ ಕೋರಿದಷ್ಟು ಹಣ ಆಸ್ತಿ ಐಶ್ವರ್ಯಗಳು ಸುಲಭವಾಗಿ ಬರ್ತಿರುತ್ತೆ. ನೀವು ಗಮನಿಸಿದ್ದೀರಾ, ಶ್ರೀಮಂತರು ಮಾತ್ರ ಶ್ರೀಮಂತರು ಆಗ್ತಾನೇ ಇರ್ತಾರೆ, ಬಡವರು ಬಡವರಾಗೇ ಉಳ್ಕೊಳ್ತಿರ್ತಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಪೂರ್ವ ಜನ್ಮದ ಕರ್ಮಗಳು. ಇದನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು? ನಮ್ಮೆಲ್ಲರಿಗೂ ಈ ಥರ್ಡ್ ಐ ಅಂತ ನೀವು ಕೇಳಿರ್ತೀರ, ಮೂರನೇ ಕಣ್ಣು ಅಂತಂತೇಳಿ. ಈ ಒಂದು ಆಜ್ಞಾ ಚಕ್ರವನ್ನು ಹೇಗೆ ಚೇತನಗೊಳಿಸ್ಕೊಳ್ಳೋದು? ಪೀನಿಯಲ್ ಗ್ಲ್ಯಾಂಡ್ ಅಂತಲೂ ಇಂಗ್ಲೀಷಲ್ಲಿ ಕರೀತಾರೆ. ಹೌ ಟು ಆ್ಯಕ್ಟಿವೇಟ್ ದಿಸ್ ಪೈನಿಯಲ್ ಗ್ಲ್ಯಾಂಡ್? ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ನಮಗೆ ಆಜ್ಞಾಚಕ್ರ ಚೇತನಗೊಳಿಸ್ಕೊಳ್ಳೋಕ್ಕಾಗುತ್ತೋ ಆಗ ನಾವು ಕೂತಲ್ಲಿಯೇ ನಾವು ಮಾಡಿದ್ದೆಲ್ಲವೂ, ಅಂದುಕೊಂಡಿದ್ದೆಲ್ಲವೂ ಸುಲಭವಾಗಿ ಸಾಧ್ಯವಾಗಿ ನೆರವೇರುತ್ತೆ. ಈ ಮೂರನೇದಾಗಿ ವೆರಿ ಇಂಪಾರ್ಟೆಂಟ್, ವಿಶ್ವ ಸಂಖ್ಯೆಗಳು ಕೆಲವಿದ್ದಾವೆ, ರಹಸ್ಯ ಏಂಜಲ್ ನಂಬರ್ಸ್. ಅದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ಕಲಿಯುಗದಲ್ಲಿ ಇದೆಲ್ಲರೂ ಮಾಡಲೇಬೇಕು. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್, ಟ್ರೇಡಿಂಗ್ ಬಗ್ಗೆ ಹೇಳ್ಕೊಡಲ್ಲ, ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡಲ್ಲ. ನಾವು ಹೇಳ್ಕೊಡೋದು ಇಸ್ ಪ್ಯೂರ್ ಇನ್ವೆಸ್ಟ್ಮೆಂಟ್ಸ್. ಹೇಗೆ ವಾರನ್ ಬಫೆಟ್ ಅಂತವರು, ಹೇಗೆ ಇನ್ನೂ ಅನೇಕ ದೊಡ್ಡ ದೊಡ್ಡ ಶ್ರೀಮಂತರು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಲಾಂಗ್ ಟರ್ಮ್ಗೆ, ಅದ್ರ ಬಗ್ಗೆ ನಾನು ಹೇಳ್ಕೊಡ್ತಿದ್ದೇನೆ. ಅದರಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಹೇಗೆ ಎಲ್ಲರೂ 100 ಕೋಟಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ನೇರವಾಗಿ ಹೇಳ್ಕೊಡ್ತೇನೆ.